ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ನೂತನವಾಗಿ ಪದಗ್ರಹಣ ಆಯಿತು. ಇವರಿಂದ ಒಳ್ಳೆಯ ಒಂದು ಏನೋ ಕೆಲಸ ಆಗ್ತದೆ ಅಂತೇಳಿ ನಾವು ತಿಳಿದಿದ್ದೀವಿ. ಹಿಂದೆ ಅವ್ರು ನೋಡಿದಂಥ ಅವಧಿ ಒಳಗೆ ಆಗಿನ ಶೈಲಿನೇ ಬೇರೆ ಇತ್ತು, ಈಗಿನ ಶೈಲಿನೇ ಬೇರೆ ಐತಿ. ಅಧಿಕಾರದ ಒತ್ತಡಕ್ಕೆ ಮನದಾರನ ಅಂತ ಅನ್ಸಾಕತ್ತೈತಿ. ಯಾಕಂದ್ರೆ ಹಿಂದೆ ಅವರು ಇಂಧನ ಸಚಿವರಿದ್ದಾಗ, ನೀರಾವರಿ ಸಚಿವರಿದ್ದಾಗ ಸಾಕಷ್ಟು ಕೆಲಸ ಮಾಡಿದಾರ. ಆದ್ರೆ ಇವತ್ತಿನ ದಿವಸ ಅವರೊಬ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಆ ನಿರೀಕ್ಷೆಗೆ ತಕ್ಕಂಗೆ ಕೆಲಸಗಳು ಆಗ್ತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತ, ಇನ್ನೂ ಕೂಡ ಮಾಡಿಲ್ಲ. ಬರಗಾಲ ಅಂತ ಡಿಕ್ಲೇರ್ ಮಾಡಿದರೆ ಸೆಂಟ್ರಲ್ದಿಂದನೂ ಕೂಡ ಒಂದಷ್ಟು ಹಣ ಬರ್ತೈತಿ. ಆದರೆ ಬೆಳಗಾವಿ ಜಿಲ್ಲೆಯನ್ನು ಕೂಡ ಬರಗಾಲ ಅಂತ ಮಾಡಬೇಕಾಗಿತ್ತು. ಒಂದು 3 ತಾಲೂಕುಗಳನ್ನು ತೆಗೆದುಕೊಂಡಿದ್ರು ಅವರು. ಸವದತ್ತಿ, ರಾಮದುರ್ಗ ಮತ್ತು ಯರಗಟ್ಟಿ ತೆಗೆದುಕೊಂಡಿದ್ರು. ಈಗ ಡಿಕ್ಲೇರ್ ಆಗಿರ್ತಕ್ಕಂಥ ಲಿಸ್ಟ್ನೊಳಗೆ ಅವು ಕೂಡ ಇಲ್ಲ. ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ನಾವು ಭಾಳ ಕಷ್ಟದಾಗಿದ್ದೀವಿ. ನಮ್ಮ ತಾಲೂಕನ್ನಾಗಲಿ ನಮ್ಮ ಜಿಲ್ಲೆಯನ್ನಾಗಲಿ ಬರಗಾಲ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದೊಳಗೆ ಶಶಿಕಾಂತ್ ಗುರೂಜಿ ಆಗಲಿ, ಚುನಾಪ ಪೂಜಾರಿ ಅವರ ನೇತೃತ್ವದೊಳಗೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಶಿವಾನಂದ ದೊಡವಾಡ್, ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷರು, ಬೆಳಗಾವಿ. ಇಡೀ ಭಾರತದೊಳಗ ಇವತ್ತ ಏನಾಗೈತೆ ಅಂದ್ರೆ ಬರದ ಮೂಡಚೆ ಯಾವರ್ಸೈತಿ. ಅಂತದ್ರೊಳಗ ಕರ್ನಾಟಕ ರಾಜ್ಯದೊಳಗ ತಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ನೋಡ್ತಿದ್ದೇವ. ಇಷ್ಟು ತಾಲೂಕು ಬರ ಘೋಷಣೆ ಮಾಡ್ಯಾರ ಅಂತ ಹೇಳ್ತಾರ. ಬಟ್ ಇನ್ನು ನಮ್ಮ ಬೆಳಗಾವಿ ಜಿಲ್ಲೆ ಯಾಕೆ ನೀವು ಬರ ಅಂತ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಇವತ್ತ ಜಿಲ್ಲಾಡಳಿತ ಹಾಗೂ ನಮ್ಮ ರಾಜ್ಯ ಸರ್ಕಾರ ನಾವು ಕೇಳ್ಬೇಕಾಗೈತಿ. ಇವತ್ತು ಏನು ನಿಮ್ಮನ್ನ ಜನಪ್ರತಿನಿಧಿ ಚುನಾಯಿತರಾದಂಥ 18 ಮಂದಿ MLA ಏನು ಮಲ್ಕೊಂಡಿರಿ ನೀವು? ಇವತ್ತು ಸದನ ನಡೆದೈತೆ. ಸದನದಾಗ ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಪರಿಜ್ಞಾನ ಇಲ್ಲ ನಿಮಗಂತ ಕೇಳಬೇಕಾಗೈತೆ. ಅದೇ ರೀತಿ ಸೆಂಟ್ರಲ್ ಮಿನಿಸ್ಟರ್ಗಳು 3 ಜನ, ನಮ್ಮ ಮೂರು ಜನ ನಮ್ಮ ಕೇಂದ್ರದಂಥ ಸಂಸದರಿದ್ದೀರಿ. 3 ಜನ ನೀವೇನು ಮಾಡತ್ತೀರಿ? ನಿಮಗೆ ಏನಾರ ಚುನಾವಣೆ ಸಂದರ್ಭದಾಗ ಮಾತ್ರ ನಮ್ಮ ರೈತರ ಹತ್ರ ಬರಕ್ಕೆ ನಿಮ್ಗೆ ಟೈಮ್ ಇರ್ತೈತಿ. ಇಂಥ ಬರಗಾಲ ಬಂದಾಗ ಇಂಥ ಏನು ರೈತ ಸಂದಿಗ್ಧ ಪರಿಸ್ಥಿತಿ ಒಳಗೆ ರೈತನ ಕಣ್ಣೀರು ನಿಮ್ಗೆ ಒರೆಸುವಂಥ ಪರಿಜ್ಞಾನ ಇಲ್ಲನ. ಅದಕ್ಕಾಗಿ ತಕ್ಷಣ ನೀವು ಏನಾಗೈತೆ ಅಂದ್ರೆ ಜಿಲ್ಲಾಡಳಿತ ಎಚ್ಚೆತ್ತಬೇಕು. ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗಮನ ಹರಿಸಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ನಮ್ಮ ದೊಡ್ಡ ಜಿಲ್ಲೆ. ಇವತ್ತು ಕರ್ನಾಟಕದಾಗ ದೊಡ್ಡ ಜಿಲ್ಲೆ ಇರತಕ್ಕಂಥ ಬೆಳಗಾವಿ ಜಿಲ್ಲೆ, ಅಂಥ ಜಿಲ್ಲೆಯನ್ನು ನೀವು ಇವತ್ತು ಬರ ಘೋಷಣೆಯಿಂದ ಕೈ ಬಿಟ್ಟಿದ್ದೀರಿ. ಅದ್ರಾಗ ಬರ ಅಧ್ಯಯನ ತಂಡ ಬಂದು ಬರೀ ಕಾಟಾಚಾರಕ್ಕೆ ಬಂದು ಏನಾಗೈತೆ ಅಂದ್ರೆ 3 ತಾಲೂಕು ಬೆಳಗಾವಿ ಜಿಲ್ಲೆಯೊಳಗೆ ಯರಗಟ್ಟಿ, ಸವದತ್ತಿ, ರಾಮದುರ್ಗ 3 ತಾಲೂಕುಗಳನ್ನ ಮಾತ್ರ ನೀವು ಬರ ಅಂತೇಳಿ ಘೋಷಣೆ ಮಾಡಿ ಹೇಳಿದ್ದೀರಿ. ಬಟ್ ಪಟ್ಟಿ ಒಳಗೆ ನಾವು ಇವತ್ತು ಬೆಳಗಾವಿ ಜಿಲ್ಲೆಯನ್ನ ಕೈ ಬಿಟ್ಟಿದ್ದೀರಿ. ಇದು ಎಂಥ ತಂತ್ರ ನಿಮ್ದೊಂದು ನಾವು ಕೇಳ್ಬೇಕಾಗೈತಿ. ಅದೇ ರೀತಿ ಬೆಳಗಾವಿ ಜಿಲ್ಲೆ ಇರೋದಲ್ಲಿ 14-15 ತಾಲೂಕು ಅದಾವ. ಈ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಏನಾಗೈತೆ ಅಂದ್ರೆ ನೋಡಕ್ಕೆ ಮಾತ್ರ ಇವತ್ತು ನಮ್ಮ ಬೈಲೊಂಗಲ್ಲ, ಕಿತ್ತೂರು ಭಾಗದಾಗ ಹೋರಿ ನೀವು ನೋಡಕ್ಕೆ ಏನು ಅನ್ಸುತ್ತೆ ಅಂದ್ರೆ ಬೆಳೆ ಹಚ್ಚಗೆ ಐತಲ್ಲ. ಏನಾಗೈತೆ ಅಂದ್ರೆ ಅದ್ರೊಳಗೆ ಕಾಯಿ ಒಂದು ಕಾಳು ಗಟ್ಟಿಲ್ಲ. ಕಾಳನ್ನ ಕಟ್ಬೇಕಾದ್ರೆ ಮಳೆ ಬೇಕು. ಮಳೆ ನಮ್ಮಲ್ಲಿ ಏನು ಬ್ಲ್ಯಾಕ್ ಔಟ್ ಸಾಯಿಲ್ ಇರೋದ್ರಿಂದ ಬೆಳೆ ಎಲ್ಲ ಸೊದಿ ಬಂದೈತೆ ಅಷ್ಟ ಸ್ವಲ್ಪ ಮಳೆಗೆ. ಆದ್ರೆ ಸಂಪೂರ್ಣವಾಗಿ ಏನಾಗಿಲ್ಲ ಅಂದ್ರೆ ಕಾಳು ಗಟ್ಟಿಲ್ಲ. ಇವತ್ತು ಇಳುವರಿ ನಾವು ನಾಳೆ ಒಕ್ಕಾಕ್ ಹೋದಾಗ ಇಳುವರಿ ಏನು ಸಂಪೂರ್ಣ ಜೀರೋ. ಮಾಡಿದಂಥ ಖರ್ಚು ವೆಚ್ಚ ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ಇವತ್ತು ಗೊಬ್ಬರ, ಬೀಜ, ಔಷಧಿಗಳಿಗೆ ಸಾಕಷ್ಟು ಖರ್ಚು ಮಾಡಿದ್ವಿ ನಾವು ಇವತ್ತು. ಆದ್ರೆ ರೈತ ಇವತ್ತು ದುಡ್ಡೆಲ್ಲ ಹೊಲದಾಗ ಹಾಕಿ ಕೈ ಹಿಚ್ಕುವಂಥ ಪರಿಸ್ಥಿತಿ ಬಂದೈತಿ. ಇದ ಹಿಂಗೆ ಮುಂದುವರೆದ್ರೆ ಸರಣಿ ಆತ್ಮಹತ್ಯೆಗಳು ಆಗ್ಬೇಕಾಗೈತೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ರೈತನ ಕಣ್ಣೀರಿಸುವಂಥ ಕೆಲಸ ಮಾಡ್ಬೇಕು. ತಕ್ಷಣ ಏನಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬರಗಾಲ ಘೋಷಣೆ ಮಾಡಿ ಬರಗಾಲಕ್ಕೆ ಸಂಬಂಧಪಟ್ಟಂತ ಏನು ಕಾಮಗಾರಿ ಸಂಬಂಧ ಎಲ್ಲ ಅನುದಾನಗಳು ಬಿಡುಗಡೆ ಮಾಡಿ ರೈತರ ಒಂದು ಬಾಳನ್ನ ಹಸಿರು ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಅಲ್ಲ, ಅದು ಅಲ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರ. ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯೊಳಗೆ 2 ಮಿನಿಸ್ಟರ್ ಅದಾರ. ಇವತ್ತು ನಮ್ಮ ಕರ್ನಾಟಕದಾಗ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ 2 ಮಿನಿಸ್ಟರ್ ಅದಾರ. ಒಬ್ರು ಸತೀಶ್ ಜಾರಕಿಹೊಳಿ ಅವರು, ಒಬ್ರು ಲಕ್ಷ್ಮಣ ಸವದಿ ಅವರು. ನೀವು ಏನ್ ಮಾಡತ್ತೀರಿ ಅಂತ ಕೇಳ್ಬೇಕಾಯ್ತು ಅವ್ರನ್ನ. ಅಲ್ರಿ ನೀವು ಕಾಟಾಚಾರಕ್ಕೆ ಬಂದ್ಕ್ಯಾರ ನಾವು ಬರ ಅಧ್ಯಯನ ಮಾಡ್ತೀವಿ ಅಂತ ಹೇಳಿ ಆದ್ರೆ ಯಾರು ಇದನ್ನ ಒಪ್ತಾರ? ನೀವೆಲ್ಲ ನಿಮ್ಮ ತಾಲೂಕುಗಳು ಅಲ್ಲೆಲ್ಲ ಅದಾವ. ಇವತ್ತು ಆ ಕಡೆ ರಾಯಬಾಗ್ ಹಿಡ್ಕೊಂಡ ನಮ್ಮದು ಇದ್ರೊಳಗೆ ಈ ಕಡೆ ಬೆಳಗಾವಿ ಕಿತ್ತೂರು ಭಾಗ ಲಾಸ್ಟ್ ಸವತಿ ಏನು ರಾಮದುರ್ಗ ಮಠನು ಇವತ್ತು ಸಂಪೂರ್ಣ ಬರ ಆಗೈತಿ. ಇವತ್ತು ಇಡೀ ಬೆಳಗಾವಿ ಜಿಲ್ಲೆನ ಸಂಪೂರ್ಣ ಬರ ಅಂತ ಘೋಷಣೆ ಆಗ್ಬೇಕು. ಕೇವಲ ಕಾಟಾಚಾರಕ್ಕೆ 3 ತಾಲೂಕುಗಳನ್ನ ಏನು ಬರ ಘೋಷಣೆ ಮಾಡ್ರೆ ಇದನ್ನ ನಾವು ಒಪ್ಪುದಿಲ್ಲ. ಮುಂದಿನ ದಿನಮಾನದಾಗ ರೈತರು ಬೀದಿಗಿಳಿದ ನಾವು ಹೋರಾಟ ಮಾಡ್ಬೇಕೈತೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ರೈತರನ್ನ ನೀವೇನಾದ್ರು ಕಡೆಗಣನೆ ಮಾಡಿಕ್ಯಾರ ನಿಮ್ಮ ಒಂದು ಹಿತಾಸಕ್ತಿಗಾಗಿ ನೀವು ಬರೀ ತಾಲೂಕು ಸಂಬಂಧಪಟ್ಟ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡಕ್ ಬರ್ರಿ ಆ ಫೀಲ್ಡಿಗೆ ಬಂದ ರೈತನ ಹೊಲದಾಗ ತೆಳಗೆ ಇಳಿದಕ್ಕೆ ನೋಡ್ರಿ ಕಾಳು ಗಟ್ಟಿಯವ ಏನಿಲ್ಲ, ಅವನ ಪರಿಸ್ಥಿತಿ ಏನೈತಿ, ರೈತನ ಬಾಳೆ ಏನಾಗೈತಿ. ಇವತ್ತ ತಕ್ಷಣ ಬರಗಾಲ ಘೋಷಣೆ ಮಾಡ್ಬೇಕು. ಇಲ್ಲಿ ಹೋದ್ರ ರೈತ ಸಂಘಟನೆ ಮುಂದಿನ ಒಂದು ದಿನಮಾನದಾಗ ದೊಡ್ಡ ಹೋರಾಟ ಮಾಡ್ಬೇಕಾದ್ರೆ ಎಚ್ಚರಿಕೆ ಇಡ್ತಾ ಇದ್ದೀವಿ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ